ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ರೋಗಗಳನ್ನು ಆಹ್ವಾನಿಸುತ್ತಿದೆ ಬೆಟ್ಟದಪುರದ ಸಂತೆ ಮಾರುಕಟ್ಟೆ. ಬೆಡತುರ್ಕ ವ್ಯಾಪಾರಕ್ಕೆ ಅಂತ ಬರ್ತಾ ಇದ್ದೀವಿ. ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಚೆನ್ನಾಗಿಲ್ಲ ಬೆಡತಪುರದಲ್ಲಿ. ಹೇಳಿ ನಮಗೂ ಸಾಕಾಗೋಗೈತೆ. ಏನು ಕ್ಲೀನ್ ಏನು ಮಾಡ್ತಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ಪಂಚಾಯತಿಯವರು ಗಮನಕ್ಕೆ ಹಾಕೋಬೇಕು ಅಂತ ಮಾತಾಡ್ತೇವೆ. ಹೌದು, ಮೈಸೂರು ಜಿಲ್ಲೆಗೆ ಹೆಸರುವಾಸಿಯಾಗಿರುವ ಬೆಟ್ಟದಪುರದ ಸಂತೆ ಈಗ ಸಂತೆ ವ್ಯವಸ್ಥೆ ಹೇಗಿದೆ ನೀವೇ ನೋಡಿ. ನಮ್ದು ಇಲ್ಲಿ ಬುಟ್ಟಿ ವ್ಯಾಪಾರ, ಹೋಲ್ಸೇಲ್ ವ್ಯಾಪಾರ ಮಾಡ್ತಾ ಇದ್ದೀವಿ ಆಯ್ತಾ. ಇಲ್ಲಿ ಎಲ್ಲ ಗಲೀಜು ಆಗಲೇ ಈಗ 2 ತಿಂಗಳಾಯ್ತು ಈ ಗಲೀಜು ಹಾಕಿ. 2 ತಿಂಗಳಿಂದವಿ ಈ ಗಲೀಜು ತೆಗ್ಸಿಲ್ಲ. ಎಲ್ಲ ಚೊಳ್ಳೆ ಎಲ್ಲ ಕಡ್ದು ಎಲ್ಲ ಜನ ಎಲ್ಲ ಡೊಂಕಿ ಜನ ಬಂದು ಎಲ್ಲ ಸಾಯ್ತಾವ್ರೆ. ದಿನಕ್ಕೆ 4 ಜನ ಇಷ್ಟು ಗಲೀಜು ಮಾಡವ್ರೆ. ಇದ್ದ ಯಾರು ನೋಡೋರು ಇಲ್ಲ, ಇದು ಹೇಳೋರು ಇಲ್ಲ. ನನ್ನ ಹೆಸರು ವಿಮಲ ಅಂತ, ಬೆಟ್ಟದಪುರ. ನಾನು ಇಲ್ಲಿ ತುಂಬ ಕಚಡ ಗಲೀಜೆಲ್ಲ ಹಾಕ್ತಾರೆ ಸರ್. ಇಲ್ಲಿ ಬಂದು ಕ್ಲೀನ್ ಮಾಡಲ್ಲ, ಸೊಳ್ಳೆಗಳೆಲ್ಲ ಬರುತ್ತೆ, ಡೆಂಗ್ಯೂ ಜಾಸ್ತಿ ಆಗುತ್ತೆ. ಆಮೇಲೆ ಶುಂಕನ 50 ರೂಪಾಯಿ ತಗೋತಾಯಿದ್ರು, ಇವಾಗ 100 ರೂಪಾಯಿ ಕೇಳ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಕ್ಲೀನ್ ಮಾಡ್ತಾಯಿಲ್ಲ. ಪಂಚಾಯತಿಯವರಲ್ಲಿ, ನಾಡ ಕಚೇರಿಯವರಲ್ಲಿ ಯಾರು ಏನೂ ಕ್ಲೀನ್ ಮಾಡ್ತಾಯಿಲ್ಲ ಸರ್. ತುಂಬ ಹಿಂಸೆ ಆಗುತ್ತೆ ಸರ್ ನಮಗೆ ವ್ಯಾಪಾರ ಮಾಡೋಕ್ಕೆ ವಾರ. ಸಂತೆ ಮಾರುಕಟ್ಟೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಕಸ, ಗಿಡ ಗಂಟೆಗಳು ಬೆಳೆದು ನಿಂತಿವೆ. ಘನ ತ್ಯಾಜ್ಯ ವಸ್ತುಗಳು ಗಬ್ಬೆದ್ದು ನಾರುತ್ತಿವೆ. ಇಲ್ಲೆಲ್ಲ ಸಖತ್ತು ಗಲೀಜು ಸರ್. ಇಲ್ಲೆಲ್ಲ ಸೊಳ್ಳೆ ಬಂದು ವ್ಯಾಪಾರ ಮಾಡೋಕ್ಕಾಗಿಲ್ಲ, ಅಂಗಡಿ ಜೋಡ್ಸೋಕ್ಕಾಗಲ್ಲ. ಸ್ವಚ್ಛ ಭಾರತ್ ಅಂತಾರೆ, ಇಲ್ಲೆಲ್ಲ ಕ್ಲೀನ್ ಇಲ್ಲ. ಬೆಳಿಗ್ಗೆ ಸಖತ್ತು ಸೊಳ್ಳೆ ಕಡಿತವೆ ಅಂಗಡಿ ಜೋಡಿಸ್ಬೇಕಾರೆ. ಗ್ರಾಮ ಪಂಚಾಯತ್ ಎಲ್ಲ ತಹಸೀಲ್ದಾರರು ಯಾರೂ ಕ್ರಮ ತಗೊಂಡಿಲ್ಲ, ಕ್ಲೀನ್ ಮಾಡ್ಸೋಕ್ಕಿಲ್ಲ ಸರ್. ಬೆಟ್ಟಪುರ ಗ್ರಾಮ ಪಂಚಾಯತಿ ಹೆಸರು ಮಾತ್ರ PDOಗೂ ಕಂಪ್ಲೇಂಟ್ ಮಾಡಿದ್ವಿ, ಬಂದು ಎಲ್ಲ ಕ್ಲೀನ್ ಮಾಡ್ತೀವಿ ಅಂದ್ರೆ ಒಂದ್ಸತಿನೂ ಕ್ಲೀನ್ ಮಾಡಿಸಿಲ್ಲ ಸರ್. ಸಖತ್ ಹಿಂಸೆ ಆಯ್ತದೆ. ಮಳೆ ಬಂದರೆ ನೀರೆಲ್ಲ ಅಂಗಡಿ ಒಳಗಡೆ ನಿಲ್ತದೆ, ಒಂಚೂರು ಕ್ಲೀನ್ ಮಾಡಿಸಿಲ್ಲ ಸರ್. ಬೆಟ್ಟಪುರ ಅವ್ಯವಸ್ಥೆ ಆಗೈತೆ ಸರ್ ಇಲ್ಲಿ. ವ್ಯಾಪಾರಸ್ಥರು ರಾತ್ರಿ ವೇಳೆ ತಂಗುವುದಾದ್ರೂ ಹೇಗೆ? ಸ್ವಚ್ಛತೆ ಇಲ್ಲ, ಶೌಚಾಲಯವೂ ಕೂಡ ಇಲ್ಲ, ವಿದ್ಯುತ್ ಕೂಡ ಇಲ್ಲ. ಗ್ರಾಮ ಪಂಚಾಯಿತಿ ವರ್ಷಕ್ಕೊಂದು ಸಾರಿ ಸಂತೆ ಸುಂಕವನ್ನ 6 ರಿಂದ 7 ಲಕ್ಷದವರೆಗೆ ಹರಾಜು ಮಾಡ್ತಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಬಂದಂತಹ ಹಣವನ್ನ ಬೇರೆ ಬೇರೆ ಅಭಿವೃದ್ಧಿಗಳಿಗೆ ಬಳಸಿಕೊಂಡು ಸಂತೆ ಮಾರುಕಟ್ಟೆಯನ್ನ ಈ ವ್ಯವಸ್ಥೆಗೆ ತಂದಿದ್ದಾರೆ. ನಾವು ಹೆಚ್ಚಿಗೆ 25 ವರ್ಷದ ಸಂತೆ ವ್ಯಾಪಾರ ಮಾಡ್ತಾ ಇದ್ವಿ. ಇವರು ಬೆಟ್ಟಪುರದಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹರಾಜು ಮಾಡ್ತಾರೆ ವರ್ಷಕ್ಕೊಂದ್ಸತಿ. 7 ಲಕ್ಷ 5 ಸತಿ 7 ಲಕ್ಷ 5 ಸಾವಿರಕ್ಕಾಗಿದೆ. ದಯವಿಟ್ಟು ಹಿಂದ್ಗಡೆ ಸೊಳ್ಳೆಗಳು ಜಾಸ್ತಿ ಆಯ್ತವೆ. ಇದು ಡೆಂಗ್ಯೂ ಜ್ವರ ಬರೋಕ್ಕೆ ಕಾರಣ ಆಯ್ತದೆ ಬೆಟ್ಟಪುರ ಸುತ್ತಮುತ್ತ ಇಲ್ಲವ. ಇದು ದಯವಿಟ್ಟು ನಮ್ಮ ಪಂಚಾಯತಿ PDO ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಸೇರಿ ಇದು ಕ್ರಮ ತಗೊಂಡು ಬೆಟ್ಟಪುರದ ಸಂತೆಯನ್ನು ಸ್ವಚ್ಛತೆ ಮಾಡಿಕೊಂಡು ನಮಗೆ ಉಳ್ಕೊಳ್ಳೋಕ್ಕೆ ನೈಟ್ ಯಾರು ಬಂದರೆ ಉಳ್ಕೊಳ್ಳೋಕ್ಕೆ ಲೈಟ್ ಇಲ್ಲ. ಒಂದು ಈ ಸತ್ತೆ ಟಾರ್ಪಲ್ ಎಲ್ಲಿರ್ತವೆ, ಕಸ ಕಡ್ಡಿ ಅಲ್ಲೆಲ್ಲ ಇರ್ತದೆ. ಈ ಗೋಬಿ ತಿಂದವರೆಲ್ಲ ಜನ ತಂದು ಸಂತೆ ಒಳಗೆ ಹಾಕ್ತಾರೆ. ಪಾಪ ಹಿಂದ್ಗಡೆ ಕೂತವ್ರಿಗೆ ಪಾಪ ವ್ಯಾಪಾರಸ್ಥರಿಗೆ ಸೊಳ್ಳೆ ಕಾಟದಿಂದ ಸ್ಮೆಲ್ಲು, ಈ ಭಾರಿ ಸ್ಮೆಲ್ ಬರ್ತದೆ. ಇದು ದಯವಿಟ್ಟು PDO ಬಗೆಹರಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ. ವ್ಯಾಪಾರಸ್ಥರು ಸುಂಕವನ್ನ ತೆಗೆದುಕೊಂಡರೂ ಕೂಡ ಈ ಮಾರುಕಟ್ಟೆಯನ್ನ PDO ಏನು ಕೂಡ ಅಭಿವೃದ್ಧಿ ಮಾಡಿಲ್ಲ. ನಾವು ಈ ಕಸದ ಮಧ್ಯೆ ವ್ಯಾಪಾರ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ವ್ಯಾಪಾರಸ್ಥರು ಆರೋಪ ವ್ಯಕ್ತಪಡಿಸಿದ್ದಾರೆ. ನಮ್ಮೂರಿಂದ ಕಮ್ಮಿ ಅಂದರೆ ಒಂದು 25 ರಿಂದ 30 ಅಂಗಡಿ ಬರೋದು. ಈ ಕರೋನಾ ಬಂದಾಗಲಿಂದ ಯಾವುದೇ ಥರದ್ದು ನಮ್ಮೂರವ್ರು ಯಾರೂ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲಪ್ಪ ಅಂತ ಅಂದರೆ, ಇಲ್ಲಿ ಕರೋನಾದಲ್ಲಿ 2 ವರ್ಷದಿಂದ ಸಂತೆ ಕಟ್ಟಿಸ್ತಾ ಇದರಿಂದ ನಾವೇನು ಮಾಡ್ತಾಯಿದ್ದೀವಿ, ಕೋವಿಡ್ ನಿಂತ ಮೇಲೆ ನಾವು ಕೆರಳಾಪುರದಿಂದಾಗಿ ನಾವು ಒಬ್ಬರೇ ಬರ್ತಾಯಿದ್ವಿ. 25 ರಿಂದ 25 ಅಂಗಡಿ ಬರೋದು. ಅದರಲ್ಲಿ ನಮಗೆ ಇದೊಂದು ವೃತ್ತಿ ಬಿಡ್ರೆ ಇನ್ಯಾವುದೂ ಇಲ್ಲ, ಈ ವೃತ್ತಿಲೇ ಮಾಡಬೇಕು. ಹಾಗಾಗಿ ನಾವು ಒಬ್ಬರೇ ಬರ್ತಾಯಿರೋದು ಕೆರಳಾಪುರದಿಂದ. ಇಲ್ಲಿ ಏನಪ್ಪ ಅಂತ ಅಂದರೆ ಸುಂಕ ತೊಗೊಳ್ತಾರೆ, ಅದ್ರ ಬಗ್ಗೆ ಕ್ಲೀನಿಂಗ್ ಇಲ್ಲ ಅಂದರೆ ಈಗ ತುಂಬ ಸತ್ತೆ ಬೆಳೆದೈತೆ. ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಸ್ವಚ್ಛತೆ ಈಗೆಲ್ಲ ಮಲೇರಿಯಾ ಸ್ಟಾರ್ಟ್ ಆಗೈತೆ. ಮಲೇರಿಯಾದಿಂದ ಏನಪ್ಪ ಅಂದರೆ ಎಲ್ಲ ಕಡೆಯೂ ಹಸಿರು ಇರ್ತೈತೆ, ಗೊಜ್ಜೆ, ಕೆಸರು, ಇವನ್ನೆಲ್ಲ ಭಾಳ ನೀವು ನೀಟಾಗಿ ಮಾಡಿದಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ತುಂಬ ಇದೆ. ನಾವು ಕೂಡ ಒಂದು 2 ಸರಿ ಹೇಳೋ ಸುಂಕದವ್ರಿಗೆ, ಸುಂಕದವರು ಕೂಡ ಕ್ಲೀನ್ ಮಾಡಿಸಿದ್ರು. ಈ ಮಳೆ ಹುಯ್ದ ತುಂಬ ಜಾಸ್ತಿನೇ ಆಗೈತೆ. ಹಸಿರು ಎಲ್ಲ ಜಾಸ್ತಿ ಬೆಳೆದೈತೆ. ಅಂಗಡಿಗಳಿಲ್ಲ. ಮತ್ತು ಇಲ್ಲಿ ಏನಪ್ಪ ಅಂದರೆ ಅಂಗಡಿಗಳು ಮುಂಚೆಯಿಂದ ಯಾವ ಥರ ಕಟ್ತಿತ್ತು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾಯಿಲ್ಲ. ಇಲ್ಲಿ ಜನನೇ ಬರ್ತಾಯಿಲ್ಲ. ಜನಗೇನಪ್ಪ ಅಂದ್ರೆ ಸಂತೆ ಅನ್ನೋದೇ ಮರ್ತುಬಿಟ್ಟಿದ್ದಾರೆ. ಇವಾಗ ಬೆಟ್ಟದಪುರ ಈಗ ಕಮ್ಮಿ ಅಂದರೆ ನನ್ನ ಲೆಕ್ಕಾಚಾರ ನಮ್ಗೆ ವಯಸ್ಸು 40 ಆಗಿರ್ಬೋದು, ಒಂದು 50 ವರ್ಷ ಸಂತೆ ಅಂತ ನನ್ನ ಅನಿಸಿಕೆ ಆಗಿರ್ಬೋದು. ಇದು 50 ವರ್ಷಕ್ಕೆ ಜಾಸ್ತಿನೇ ಇರ್ಬೋದು, ನನ್ನ ಅನಿಸಿಕೆಯಲ್ಲಿ ಹೇಳ್ಬೋದು. ಅಂದರೆ ಒಂದು 50 ವರ್ಷ ಆಗಿರ್ಬೋದು ಸಂತೆ ಕಟ್ಟಲೆ. ಇಲ್ಲಿ ಸಂತೆ ಅಂದರೆ ಬೆಟ್ಟದಪುರ ಅಂದರೆ ನಮ್ಮ ಮೈಸೂರು ಡಿಸ್ಟಿಕ್ಗೆ ನಂಬರ್ 1 ಸಂತೆ ಆಗೈತಿ. ಇವತ್ತು ಎಷ್ಟು ಅಂದರೆ ಖಂಡಮ್ ಆಗೋಗ್ಬಿಟ್ಟಿದೆ ಸಂತೆ. ಈ ಸಂತೆನ ಆದಷ್ಟು ಬೇಗ ಒಂಚೂರು ಇಂಪ್ರೂವ್ಮೆಂಟ್ ಮಾಡಬೇಕು. ಈ ಸ್ವಚ್ಛತೆನ ಕಾಪಾಡಬೇಕು. ಇಲ್ಲಿ PDO ಆಗಿರೋ ಅಭಿವೃದ್ಧಿ ಏನು PDO ಡೆವಲಪ್ಮೆಂಟ್ ಅಧಿಕಾರಿಗಳು ಒಂಚೂರು ಇದ್ರ ಬಗ್ಗೆ ಗಮನ ತೊಗೊಂಡು ಸಂತೆನ ಅಭಿವೃದ್ಧಿ ಪಡಿಸೋಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು. ಸ್ವಚ್ಛತೆ ಬಗ್ಗೆ ಒಂದು ಸ್ವಲ್ಪ ತುಂಬ ಕೇರ್ ತೊಗೊಂಡು ಒಂದು ಸ್ವಲ್ಪ ಸ್ವಚ್ಛತೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನಾವು ಹೇಳಕ್ಕೆ ಬಯಸ್ತೀವಿ.